ನೀವೇ ನೋಡಿ ಹತ್ಬೇಕಾಗಿತ್ತು ಬಸ್ಸು. ತಪ್ಪಸ್ ಹತ್ಬಿಟ್ರಿ. ಸುಮ್ಮನೆ ಅನ್ನಾರ್ದೆ ಕಂಡಕ್ಟರ್ ಜೊತೆ ಬೇರೆ ಜಗಳ. ಹೇಗೋ ಅವ್ನು ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಇಳಿಸ್ತಿದ್ದ. ಅಲ್ಲಿಂದ ಮೈಸೂರಿಗೆ ಹೋಗಿದ್ರೆ ಆಗ್ತಿರ್ಲಿಲ್ವಾ? ಜಗಳ ಆಡಿದ್ರಿ, ಗೊತ್ತು ಗುರಿ ಇಲ್ದಿರೋ ಜಾಗದಲ್ಲಿ ಇಳಿಸಿ ಹೋಗಿದ್ದಾನೆ. ರೂಟ್ ಕೂಗ್ದೇ ಇದ್ದಿದ್ದ ಅವ್ನು ತಪ್ಪಲ್ವೇನೆ? ನಮ್ಮನ್ನು ಯಾವಾಗ್ಲೂ ಗೋಳು ಹಿಕ್ಕೊಳ್ಳೋದ್ರಲ್ಲೇ ಕಾಲ ಕಳೀತಾರೆ. ಹರಿಕತೆ ಭಜನೆ ಶುರು ಮಾಡಿದ್ರೆ ಇಬ್ಬರಿಗೂ ಕಪಾಳ ಮೋಕ್ಷ ಮಾಡ್ತೀವಿ. ಆಮೇಲೆ ಕಣ್ಣು ಕಿವಿ ಎರಡು ತೋರಿಸ್ಬೇಕು ಡಾಕ್ಟ್ರಿ. ಅಮ್ಮ, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೋ. ಬಸ್ಸಲ್ಲಿ ಹೇಳಿರ್ಲಿಲ್ವಾ ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ 40 ಕಿಲೋಮೀಟರ್ ಅಂತ? ಬೆಟ್ಟದ ಹತ್ರನೇ ಇದೀವಿ ನಾವು. ಕ್ಷೇತ್ರಕ್ಕೆ ಹೊರಡಿಸೋ ಸಿದ್ಧತೆ ಅಮ್ನೋರ್ ಶುರು ಮಾಡಿದ್ದಾರೆ. ಅಮ್ನೋರ್ ಇಚ್ಛೆ ಹತ್ಬೇಕು ಬೆಟ್ಟ. ಹತ್ಸೋರು ಯಾರೇ ಬೆಟ್ಟನಾ? ಪ್ರಾಣ ಹೋದ್ರು ಸರಿ, ಒಂದ್ ಎತ್ತಿನ ಗಾಡಿನಾದ್ರೂ ಹಿಡಿದು ಮೈಸೂರಿಗೆ ಕರ್ಕೊಂಡು ಹೋಗೋದು. ಸದಾನಂದ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತು ಕಣ್ರಿ. ಹೌದಾ? ಕೇಶವನಾಥ್ರದ್ದು ಮಂಗಳೂರಲ್ಲಿ ಒಂದು ಡಿಪೋ ಇದೆಯಂತೆ, ಅಲ್ಲಿ ಕಳಿಸಿದ್ದಾರೆ ನಮ್ ಸದಾನಂದನ ಕೆಲ್ಸದ ಮೇಲೆ. ಸುಚೇಂದ್ರ ಅವ್ರೆ ಹೇಳಿದ್ರು. ಪಿಂಡ ಕಡೆ ಒಂದು ಅಣ್ಣ ಸದಾನಂದ ಹೆಸರಿಗೆ ಡಿಪೋ ಹಾಕ್ಬಿಟ್ಟಿದ್ದಾನೆ. ಅದನ್ನ ನೋಡ್ಕೊಳ್ಳೋದು ಬಿಟ್ಟು ಮಂಗಳೂರಲ್ಲಿರೋ ಕೇಶವನಾಥ್ ಡಿಪೋ ಉಸ್ತುವಾರಿ ಇವನಿಗೆ. ಈ ವಿಚಾರನ ನಿಮ್ಮ ಅಣ್ಣಂಗೆ ಹೇಳೋದ್ ಬೇಡ. ನಮ್ ಸದಾನಂದ ಮಂಗಳೂರಿಂದ ವಾಪಸ್ ಬರ್ಲಿ, ಅವನ ಹತ್ರ ಮಾತಾಡಿ ಆಮೇಲೆ ತಿಳಿಸಿದ್ರಾಯ್ತು. ಅವ್ನ್ ಬರೋಕ್ಕೂ ಮುಂಚೆ ಎಲ್ಲ ತಗೊಂಡೋಗಿ ನಿಮ್ಮ ಅಣ್ಣನ ಕಿವಿಗೆ ಊದ್ ಬಿಡ್ಬೇಡಿ. ಅದಕ್ಕೂ ಮೀರಿದ್ರೆ ಊರೂರು ಅಲ್ಕೊಂಡ್ ನೀವು ನನ್ನನ್ನು ಹುಡುಕ್ಬೇಕಾಗತ್ತಷ್ಟೇ. ಬಾ ಮಗ, ಬಾ ಬಾ ಬಾ, ಕೂತ್ಕ ಕೂತ್ಕ ಕೂತ್ಕ. ಇವತ್ ರಾತ್ರಿ ಉಂಡ್ಮ್ಯಾಕೆ ಮನೇನ ಸಗಣಿನಾಗ ಸಾರಿಸು, ಗಮ್ಮಂತಿರ್ಬೇಕು. ನಾಳೆ ಅವತಾರಿಕೆ ಯಾವ ರೂಪ ಮಾನಸಿದ ಇನ್ಪಾದ ಈ ಮನೆ ಒಸಲ್ದಾಗ್ತದೆ. ಯಾಕಪ್ಪಯ್ಯ ಮಾನಸಿದೆ ಅಂತ ಕರಿಯಕ್ ಹೋದೆ? ಅವ್ನ್ ಬರದ್ ಬ್ಯಾಡ, ನಾಚಿಕೆ ಆಗೋ ತರ ಕಣ್ಣು ಹಾಕ್ತಾನೆ. ನಂಗೊಂದ್ ತರ ಆಯ್ತದಪ್ಪಯ್ಯ. ತೆಗೆದು ಬಿಡ್ತೀನಿ ನೋಡು. ಅವನು ಇವನು ಅಂದ್ರೆ ಯಾವ್ರು ಬರೋ ದೇಹ ಮಾನಸಿದ್ದಂದು. ಕೆನೆ ಹುಡ್ಕೊ ಬಂದಪ್ಪ. ಎಂಚನ್ನಿ ಎಗ್ಚನಿ ಆಯ್ತಾಳೆ. ಲಗ್ನ ಕಣ್ಮಗ ನಿಂದು ಹುಡ್ಕನೆ ಗಂಡಾಳ. ಈ ಲಗ್ನ ಗಂಡ್ಸು ಮಕ್ಳು ಎಲ್ಲ ಬ್ಯಾಡ ಅಪ್ಪಯ್ಯ. ನನ್ ಜೊತೆಯಾಗಿರೋರೆಲ್ಲ ಗೋಳಾಡೋದು ನೋಡಿ ವ್ಯಾಕರ್ಕೆ ಬಂದೋಗದೆ ನನ್ಗೆ ಮದ್ವೆ ಬಗ್ಗೆ. ಬ್ಯಾಡ ಅಪ್ಪಯ್ಯ ನನ್ಗೆ ಲಗ್ನ. ನಮ್ ಜನ ಕತ್ನಾಗ ತಾಳಿ ಇದ್ರೆ ಕೆಟ್ಟ ಕಣ್ಣಾಗ ನೋಡಕ್ಕಿಲ್ಲ, ಅವ್ವ ಅನ್ಕತಾರೆ. ಕತ್ನಾಗ ಜಾತ್ರಿ ಸರ ಕಂಡ್ರು ಆದತ್ ಕಣ್ಣಾಗ ನೋಡ್ತಾರೆ ಮಗ. ನಂಗ್ ಬ್ಯಾಡ ಅಪ್ಪಯ್ಯ ಲಗ್ನ. ನಾನ್ ಬೀಳೋ ಮರ ನಿನ್ ಲಗ್ನ ಆಗ್ದೇನ ಬಿದ್ರೆ ಪಟ್ಲ ಕೊಡೋಯ್ತೀನಿ, ಸಿಗ್ತಾನೆ ಇದ್ಯಾವಂತ. ನೀ ಲಗ್ನ ಬ್ಯಾಡಾದ್ರೆ ನಾನು ಈಗ್ಲೇ ಪ್ರಾಣ ಬಿಡ್ತೀನಿ. ಸದಾನಂದ ಬದುಕಿರಬಹುದಾ? ಶಂಕದಿಂದ ಅವನಿಗೇನಾದ್ರೂ ಲಾಭಗಳಾಗಿರಬಹುದಾ? ಭೂಪಾಲು ವಿಚಾರಿಸಿದೀನಿ ದಣಿ. ಅವನಿಗೆ ಈಜಾಡೋದಕ್ಕೆ ಬರೋದಿಲ್ಲಂತೆ. ಅವನು ಬಿದ್ದಿರೋದು ಗಂಗೋತ್ರಿ ಘಟ್ಟದ ನದಿನಲ್ಲಿ. 3.5 ಕಿಲೋಮೀಟರ್ ಉದ್ದ ನದಿನಲ್ಲಿ ಏಕಸುಳಿ ಇದೆ. ಆನೆಗಳಲ್ಲಿ ನಿಂತ್ಕೊಳ್ಳೋದಕ್ಕಾಗೋದಿಲ್ಲಂತೆ. ಇನ್ನು ಇವನು ಬದುಕಿರ್ತಾನ? ಹೋದ ಬಿಡಿ. ಸದಾನಂದ ಅಲ್ಲಿ ಸತ್ತ ಅಂದಮೇಲೆ ಶಂಖಾನು ಅಲ್ಲೇ ಇರಬೇಕು ಅಲ್ವೇನೋ? ಹುಡುಕ್ಸೊಂದಿದ್ದೆ, ಹುಡುಕ್ಸಿದ್ಯಾ? ಗಂಗೋತ್ರಿ ನದಿಗೆ ಸೆಳೆತ ಜಾಸ್ತಿ, ಶಂಖ ಕುಚ್ಕೊಂಡೋಗಿರುತ್ತೆ ಅಂದ. 30,000 ಕೊಟ್ಟು ಕಳಿಸ್ದೆ. ನಂಬೋದರಿಗಳು ಪಶ್ಚಿಮ ದಿಕ್ಕಿಗೆ ಶಂಖ ಇರಬಹುದು ಅಂತ ನನಗೆ ಸೂಚನೆ ಕೊಟ್ಟು ಹೋಗಿದ್ದಾರೆ. ದುರ್ಗಾಪುರದಿಂದ ಪಶ್ಚಿಮ ದಿಕ್ಕಿಗೆ ಯಾವ್ಯಾವ ಊರಿದೆ ಅನ್ನೋದು ಗೊತ್ತಾಗಬೇಕು. ಪ್ರಭಾಕರ್ ಕಾರ್ವೆನ ಹಿಡಿದು 3 ಊರು ಪತ್ತೆ ಮಾಡಿದ್ದೀನಿ ದಣಿ. ಅವನಿಪುರ, ಹೇಮಾವತಿ ಕೊಪ್ಪಲು, ಚಂಡೀಪುರ. ಈ 3 ಊರಿನಲ್ಲಿ ಗಂಗೋತ್ರಿ ನದಿ ಕಾವೇರಿ ನದಿ ಜೊತೆ ಸಂಗಮೋಗ ಹರಿಯುತ್ತೆ. ಆ 3 ಊರುಗಳಲ್ಲಿ ನಮ್ಮ ಹುಡುಗರು ಇರಬೇಕು. ಶಂಖದ ತಲಾಶ್ ನಡೆಸ್ತಾ ಇರಬೇಕು. ನೀವು ಹೇಳಿದಾಗೇನೆ ಸದಾನಂದ ಮಂಗಳೂರಲ್ಲಿರೋ ನಮ್ಮ ಡಿಪೋದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋ ಥರ ಪತ್ರ ಬರೆದಿದ್ದೀನಿ. ಅವನ ಸಾವಿಗೆ ನಾವು ಕಾರಣ ಅಂತ ಯಾರಿಗೂ ಗೊತ್ತಾಗಬಾರದು. ಸುಚೇಂದ್ರ ಸದಾನಂದನ ಸ್ನೇಹಿತ. ಸದಾನಂದ ನಾಪತ್ತೆ ಆಗೋಕ್ಕೆ ನಾವು ಕಾರಣ ಅಂತ ಗೊತ್ತಾದರೆ ನಾನು ನನ್ನ ಮಗ ಬೇರೆ ಆಗ್ತೀವಿ. ಅದಾಗ್ಕೊಡ್ತು. ಆಗಲ್ಲ ಬಿಡಿದನಿ. ನಾಳೆ ಮಂಗಳೂರಿಗೆ ನಮ್ಮ ಲೋಡ್ ಲಾರಿ ಹೋಗ್ತಾ ಇದೆ. ಡ್ರೈವರ್ಗೆ ಹೇಳ್ತೀನಿ ಈ ಪತ್ರನ ಮಂಗಳೂರಿಂದನೇ ಪೋಸ್ಟ್ ಮಾಡೋಕ್ಕೆ. ಮಾಡ್ತಾನೆ. ಸದಾನಂದನೂ ಕಲಾಸ್, ಅವನ ಚಿಂತೆನೂ ಕಲಾಸ್. ದೇ